ಹಾವು ಮುಂಗುಸಿಯಂತಿದ್ದ ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ನಡುವೆ ಈಗ ಲವ್ ಜಾಸ್ತಿ ಆಗ್ತಾ ಇದೆ. ಹೋದಲ್ಲಿ ಬಂದಲ್ಲಿ ಸಿದ್ದು ಎಚ್ಡಿಕೆ ತುಂಬಾ ಆತ್ಮೀಯರಾಗಿ ವರ್ತಿಸ್ತಾ ಇದ್ದಾರೆ. ಇವತ್ತು ನಡೆದ ಅಂಬರೀಶ್ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಿಎಂ ಕುಮಾರಸ್ವಾಮಿ ಸಿದ್ದರಾಮಯ್ಯ ಸಲಹೆಗೆ ಹೋಗ್ಬಿಟ್ರು. ಹೌದು, ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಆಗಬೇಕು ಅನ್ನೋದು ಅಂಬಿ ಕನಸು, ಅದು ನನ್ಸಾಗಬೇಕು. ಕುಮಾರಸ್ವಾಮಿ ಅವರು ಈ ಬಗ್ಗೆ ಗಮನ ಹರಿಸಬೇಕು. ಅಷ್ಟು ಮಾತ್ರ ಅಲ್ಲ, ಅಂಬಿ ಹೆಸರನ್ನೇ ಫಿಲ್ಮ್ ಸಿಟಿಗೆ ಇಡಬೇಕು ಅಂತ ಸಿದ್ದರಾಮಯ್ಯ ಸಲಹೆ ಕೊಟ್ಟರು. ಬಳಿಕ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ಸಿದ್ದರಾಮಣ್ಣನ ಮಾತನ್ನು ನಾನು ತೆಗೆದುಹಾಕೋ ಆಗಿಲ್ಲ, ಅವ್ರು ಹೇಳಿದಂತೆ ಮೈಸೂರಿನಲ್ಲೇ ಫಿಲ್ಮ್ ಸಿಟಿ ಮಾಡೋಣ, ಹೀಗಂತ ಸಿದ್ದರಾಮಯ್ಯ ಸಲಹೆಗೆ ವೇದಿಕೆಯಲ್ಲೇ ಅಸ್ತು ಅಂದರು ಕುಮಾರಸ್ವಾಮಿ. ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಮಾಡಬೇಕು ಅನ್ನೋದು ಕೂಡ ಅಂಬರೀಶ್ ಅವರ ಒಂದು ಆಸೆಯಾಗಿತ್ತು. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಫಿಲ್ಮ್ ಸಿಟಿ ಅಲ್ಲೇ ಆಗಲಿ, ನೀವೇನೋ ರಾಮನಗರದಲ್ಲಿ ಏನೋ ಮಾಡಬೇಕು ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡದಾಗಿತ್ತು. ಅದರಿಂದ ಇವರು ವಾಣಿಜ್ಯ ಮಂಡಳಿಯವ್ರ ಜೊತೆ ಎಲ್ಲ ಮಾತಾಡಿ, ಯಾಕಂದ್ರೆ ಅಂಬರೀಶ್ ನನಗೆ ಫಿಲ್ಮ್ ಸಿಟಿ ಮೈಸೂರಿನಲ್ಲಿ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಜಾಗನೂ ಕೂಡ ಕೊಟ್ಟಿದ್ದೆ ಅಲ್ಲಿ ಮೈಸೂರಿನಲ್ಲಿ ಫಿಲ್ಮ್ ಸಿಟಿ ಮಾಡಲಿಕ್ಕೆ. ನಮ್ಮ ಕ್ಷೇತ್ರದಲ್ಲೇ ಉಳಿಮಾವು ಹತ್ರ ಜಾಗನೂ ಕೂಡ ಕೊಟ್ಟಿದ್ದೆ. ಇನ್ನು ಅಲ್ಲೇ ಫಿಲ್ಮ್ ಸಿಟಿ ಆಗ್ತಕ್ಕಂಥದ್ದು ಒಳ್ಳೇದು. ಆಮೇಲೆ ಆ ಫಿಲ್ಮ್ ಸಿಟಿಗೆ ಅಂಬರೀಶ್ ಹೆಸರನ್ನೇ ಇಡಿ. ಫಿಲ್ಮ್ ಸಿಟಿ ಆಗುತ್ತಲ್ಲ, ಅದಕ್ಕೆ ಅಂಬರೀಶ್ ಹೆಸರೇ ಇಡಿ. ಅದು ಶಾಶ್ವತವಾಗಿ ಅವರ ಹೆಸರು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಫಿಲಂ ಸಿಟಿ ಬಗ್ಗೆ ಸಿದ್ದರಾಮಯ್ಯರ ಹತ್ರ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರನ್ನ ಕಿವಿಲಿ ಹೇಳಿದ್ರು, ಮೈಸೂರಿನಲ್ಲಿ ಘೋಷಣೆ ಮಾಡಕ್ಕೆ ಹೇಳಿ ಮುಖ್ಯಮಂತ್ರಿಗಳಿಗೆ. ಸಿದ್ದರಾಮಯ್ಯವ್ರು ಮಾಡಿದ್ಮೇಲೆ ನಾವು ತೆಗಿಯೋಕ್ಕಾಗಲ್ಲ. ಮೈಸೂರಿನಲ್ಲಿ ಫಿಲಂ ಸಿಟಿ ಮಾಡೋಣ, ರಾಮನಗರದಲ್ಲಿ ಫಿಲಂ ಯೂನಿವರ್ಸಿಟಿ ಮಾಡಬೇಕು ಅಂತಕ್ಕಂಥದ್ದಿದೆ. ರಾಮನಗರದಲ್ಲಿ ನನ್ನ ದೂರಾಲೋಚನೆ ಬಹಳ ಒಂದು ದೊಡ್ಡ ಮಟ್ಟದ ಒಂದು ಕನಸಿದೆ. ಚಿತ್ರರಂಗದ ಬಗ್ಗೆ ಕೆಲವು ಟೆಕ್ನಿಕಲಿ ಯಾವ ರೀತಿಯಲ್ಲಿ ಇವತ್ತು ತಾಂತ್ರಿಕರನ್ನು ತಯಾರು ಮಾಡತಕ್ಕಂಥದ್ದಕ್ಕೆ ಆ ಒಂದು ಯೂನಿವರ್ಸಿಟಿ ಮಾಡಬೇಕು ಅಂತಕ್ಕಂಥದ್ದೇನಿದೆ. ಇವತ್ತು ಸಿದ್ದರಾಮಯ್ಯ ಅವರು ಪ್ರೀತಿಯಿಂದ 106 ಎಕರೆ ಭೂಮಿಯನ್ನ ಅವ್ರ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ ಚಿತ್ರನಗರಿ ಮಾಡಬೇಕು ಅಂತ ಹೇಳಿ. ಅದಕ್ಕೂ ಚಾಲನೆ ಕೊಡೋಣ. ರಾಮನಗರದಲ್ಲಿ ಯೂನಿವರ್ಸಿಟಿ ಮುಖಾಂತರ ಈ ನಾಡಿನ ಹಲವಾರು ಯುವಕರಿಗೆ ತಾಂತ್ರಿಕತೆಯಲ್ಲಿ ಬೇರೆ ಭಾಷೆಗಳಿಗೆ ಸರಿಸಮನಾಗಿ ಬೆಳೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲವು ಯೋಜನೆಗಳನ್ನೇನು ತರಬೇಕು ಅಂತ ಇದ್ದೇವೆ. ಅಂಬರೀಶ್ ಅವರ ಹೆಸರನ್ನೂ ಇಡೋಣ, ಡಾಕ್ಟರ್ ರಾಜ್ಕುಮಾರ್ ಹೆಸರನ್ನೂ ಇವತ್ತು ಈ ಚಿತ್ರರಂಗದ ಕೊಡುಗೆ ಏನಿದೆ ಕೊಟ್ಟಿರ್ತಕ್ಕಂಥದ್ದು, ವಿಷ್ಣುವರ್ಧನ್ ಹೆಸರಿಗೂ ಇವತ್ತು ಉತ್ತಮವಾದಂಥ ರೀತಿಯಲ್ಲಿ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಸರ್ಕಾರದ ಮುಖಾಂತರ ಅಂತಕ್ಕಂಥ ಮಾತನ್ನು ಹೇಳಿ